ಫ್ರೆಂಡ್ಸ್, ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ನಮ್ಮ ರೆಸಿಪಿಯಲ್ಲಿ 5K ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ಸ್ಪೆಷಲ್ ಆಗಿ ಮೈಸೂರು ಪಾಕ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಒಂದು ಹನಿ ತುಪ್ಪ ಇಲ್ದಿರ ಕೇವಲ 3 ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಸಖತ್ ಟೇಸ್ಟಿಯಾಗಿ ಮೈಸೂರು ಪಾಕ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಮೈಸೂರು ಪಾಕ್ ಮಾಡಲಿಕ್ಕೆ ಮೊದಲಿಗೆ ಇಲ್ಲಿ ಕಡಲೆ ಹಿಟ್ಟು ಬೇಕು. ಕಡಲೆ ಹಿಟ್ಟನ್ನು ಜರಡಿ ಇಟ್ಕೋಬೇಕಾಗುತ್ತೆ. ಅದರಲ್ಲಿ ಏನು ಇಲ್ದಿರ ಕ್ಲೀನಾಗಿದೆ ಅಂದ್ರೂ ಜರಡಿ ಹಿಡಿಲೇಬೇಕು, ಯಾಕಂದರೆ ಈ ರೀತಿ ಹುಂಡೆಯಾಗಿ ಎಲ್ಲ ಇರುತ್ತೆ ಹಿಟ್ಟು ಅನ್ನೋದು. ಸೊ ಹಾಗಾಗಿ ಕಡಲೆ ಹಿಟ್ಟನ್ನು ಒಂದು ಅಗಲವಾಗಿರೋ ತಟ್ಟೆ ತೊಗೊಂಡು ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಈಗ ಜರಡಿ ಹಿಡ್ಕೊಂಡಾದ್ಮೇಲೆ ಇದನ್ನು ಮೆಷರ್ಮೆಂಟ್ಗೆ ನಾನು ಇಲ್ಲೊಂದು ಕಪ್ ಯೂಸ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಈ ಕಪ್ಪಲ್ಲಿ 1.5 ಕಪ್ಪಷ್ಟು ಹಿಟ್ಟನ್ನು ನಾನು ಬಳಸ್ಕೊಳ್ತಿದ್ದೀನಿ. ಮೈಸೂರು ಪಾಕ್ ಮಾಡಲಿಕ್ಕೆ 1.5 ಕಪ್ಪಷ್ಟು ಮಾತ್ರ ತಗೊಳ್ತಾ ಇದ್ದೀನಿ. 1.5 ಕಪ್ಪಷ್ಟು ಹಿಟ್ಟಿಗೆ ಇಲ್ಲಿ ಸಕ್ಕರೆ ಬಂದು 3 ಕಪ್ಪಷ್ಟು ತಗೊಳ್ತಾ ಇದ್ದೀನಿ. ನೋಡಿ, 1 ಕಪ್ ಹಾಕಿದ್ದೀನಿ, 2, ಆನಂತರ ಇನ್ನೊಂದು ಕಪ್ಪು, 3 ಕಪ್ಪಷ್ಟು ಸಕ್ಕರೆ. ಆನಂತರ ಇದಕ್ಕೆ ಅಡುಗೆ ಎಣ್ಣೆ ಬಂದುಬಿಟ್ಟು ಇದೇ ಕಪ್ಪಲ್ಲಿ 2 ಕಪ್ಪು, ಫುಲ್ ಕಪ್ಪು 2 ಕಪ್ಪಷ್ಟು ಅಡುಗೆ ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. 1.5 ಕಪ್ಪಷ್ಟು ಕಡಲೆ ಹಿಟ್ಟು, 3 ಕಪ್ಪಷ್ಟು ಸಕ್ಕರೆ, 2 ಕಪ್ಪಷ್ಟು ಅಡುಗೆ ಎಣ್ಣೆ. ಇಲ್ಲಿ 3 ಇಂಗ್ರೀಡಿಯೆಂಟ್ಸು, ಇಷ್ಟೇ ಇಂಗ್ರೀಡಿಯೆಂಟ್ಸ್ ನಮಗೆ ಬೇಕಾಗಿರೋದು. ಈಗ 1 ಸೌಟಷ್ಟು ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟಿಗೆ ದೊಡ್ಡದೊಂದು ಸೌಟಷ್ಟು ಎಣ್ಣೆ ಸೇರಿಸ್ಕೊಂಡು ಯಾವುದೇ ಗಂಟಿಲ್ದಿರ ಈ ರೀತಿಯಾಗಿ ಕಲಿಸ್ಕೊಳ್ಳಿ ಎಣ್ಣೆಯಲ್ಲಿ. ಈಗ ಇದನ್ನು ಕಲಸಿ ಈ ರೀತಿ ಪಕ್ಕಕ್ಕಿಡಿ. ಈಗ 3 ಇಂಗ್ರೀಡಿಯೆಂಟ್ಸ್ನ ನಾವು ರೆಡಿ ಮಾಡಿಟ್ಟಿದ್ದೀರಿ. ಈಗ ಮೊದಲಿಗೆ ಇಲ್ಲಿ ಸ್ಟವ್ ಮೇಲೆ ಎಣ್ಣೆ ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ. ಒಂದು ಕಡೆ ಎಣ್ಣೆ ಕಾಯ್ತಿರುತ್ತೆ, ಇನ್ನೊಂದು ಕಡೆ ಸಕ್ಕರೆ ಪಾಕನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಅದೇ ಕಪ್ಪಲ್ಲಿ 3/4 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 3 ಕಪ್ ಸಕ್ಕರೆಗೆ 3/4 ಕಪ್ಪಷ್ಟು ನೀರು ಹಾಕಿ ಸಕ್ಕರೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕರಗಿ ಚೆನ್ನಾಗಿ ಪಾಕ ಬರಲಿ. ಈ ರೀತಿ ಕಲರೆಲ್ಲ ಚೇಂಜ್ ಆಗಿ ದೊಡ್ಡದಾಗಿ ಬಬಲ್ಸ್ ಬರಲಿಕ್ಕೆ ಶುರುವಾಗುತ್ತೆ. ನೋಡಿ, ಈ ರೀತಿ ನಾವು ಬೆರಳಿಂದ ಇದು ಮಾಡಿದಾಗ ಅಂಟಾಗುತ್ತೆ, ಆಗ ನಮಗೆ ಪಾಕ ಬಂದಿದೆ ಅಂತ. ಈಗ ನಾನು ಪಾಕವನ್ನು ಅಗಲವಾಗಿರೋವಂಥ ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಚಿಕ್ಕದಿತ್ತು, ಹಾಗಾಗಿ ಇದಕ್ಕೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಪಾಕಕ್ಕೆ ನಾವು ಕಲಸಿಟ್ಕೊಂಡಿರೋ ಅಂಥ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ಸ್ಟವ್ ಆನ್ ಮಾಡಿದ್ದೀನಿ, ಸ್ಟವ್ ಸಿಮ್ಮಲ್ಲಿಟ್ಟಿದ್ದೀನಿ. ಈಗ ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪಾಕದಲ್ಲಿ ಎಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಗೋ ಥರ ಕಡಲೆ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಬಿಸಿ ಆಗಿರೋವಂಥ ಎಣ್ಣೆ ಮೊದಲಿಗೆ 2 ಸೌಟಷ್ಟು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಒಂದೇ ಸರಿ ಹಾಕ್ತೀರ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ಮೈಸೂರು ಪಾಕ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಎಣ್ಣೆ ಎಲ್ಲ ಎಳ್ಕೊಂಡು ಈ ರೀತಿಯಾಗಿ ಆಗಲಿಕ್ಕೆ ಶುರುವಾಗುತ್ತೆ. ಆಗ ಇನ್ನೂ 1 ಸೌಟಷ್ಟು ನಾನು ಬಿಸಿ ಬಿಸಿ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು ಕಡೆ ಎಣ್ಣೆ ಕಾಯ್ತಾ ಇರಬೇಕು, ಇನ್ನೊಂದು ಕಡೆ ನಾವು ಇದನ್ನು ಸೌಟಿಂದ ತಿರುಗಿಸ್ಕೊಳ್ತಾ ಇರಬೇಕು. ಎಣ್ಣೆ ಮಾತ್ರ ಬಿಸಿ ಬಿಸಿಯಾಗೆ ಹಾಕ್ಕೋಬೇಕು. ಎಣ್ಣೆ ಹಾಕಿದಾಗ ಜಾಸ್ತಿ ಅನಿಸುತ್ತೆ, ಈ ರೀತಿ ನಾವು ತಿರುಗಿಸ್ತಾ ಇರೋವಾಗ ಎಣ್ಣೆ ಎಲ್ಲ ಹೇಳ್ಕೊಳ್ಳುತ್ತೆ. ಈಗ ನೋಡಿ, ನಾವು ತೊಗೊಂಡಿರೋ ಎಣ್ಣೆಯಲ್ಲಿ ಇನ್ನೂ 1 ಸೌಟಷ್ಟು ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಹಾಕಿದ ತಕ್ಷಣ ನೋಡಿ ಈ ರೀತಿಯಾಗಿ ಬಬಲ್ಸ್ ಬರುತ್ತೆ. ಆ ರೀತಿ ಬಂದ್ರೇ ಮೈಸೂರು ಪಾಕ್ ಅನ್ನೋದು ಚೆನ್ನಾಗಿ ಬರೋದು. ಈಗ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಈ ರೀತಿ ಆಗಲಿಕ್ಕೆ ಶುರುವಾಗುತ್ತೆ, ಅಂದರೆ ನೋಡಿ ಕಲರೆಲ್ಲ ಚೇಂಜ್ ಆಗುತ್ತೆ. ಮೈಸೂರು ಪಾಕು ಅದಕ್ಕೆ ಬರಲಿಕ್ಕೆ ಶುರುವಾದಾಗ ಕೊನೆಯಲ್ಲಿ ಇನ್ನೊಂದು ಸೌಟಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಎಷ್ಟು ಎಣ್ಣೆ ಉಳಿದಿದೆ ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು. ಈಗ ಇದಕ್ಕೆ ಒಂದು ಅರ್ಧ ಸೌಟಷ್ಟು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಇನ್ನೊಂದು ಸೌಟಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಉಳಿದಿರೋ ಅಂಥ ಎಣ್ಣೆ. ಈಗ ನಾವು ತೊಗೊಂಡಿದ್ದ ಎಣ್ಣೆ ಕರೆಕ್ಟಾಗಿ ಇದಕ್ಕೆ ಸರಿ ಹೋಯಿತು, 2 ಕಪ್ಪಷ್ಟು ಎಣ್ಣೆ. ಈಗ ಕನ್ಸಿಸ್ಟೆನ್ಸಿ ನೀವು ನೋಡ್ತಾ ಇದ್ದೀರಾ, ಮೈಸೂರು ಪಾಕಿನ ಅದಕ್ಕೆ ಚೆನ್ನಾಗಿ ಬರ್ತಾ ಇದೆ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವ್ ಮೇಲೆ ಇಟ್ಟು ಆಫ್ ಮಾಡ್ಕೊಳ್ಳಿ. ಈಗ ಒಂದು ತಟ್ಟೆಗೆ ತುಪ್ಪನ ಸವರ್ಕೊಂಡು ಈ ಮೈಸೂರು ಪಾಕ್ ಕನ್ಸಿಸ್ಟೆನ್ಸಿನೆಲ್ಲ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ತೊಗೊಂಡಿದ್ದ ಎಣ್ಣೆ ಕರೆಕ್ಟಾಗಿ ಸರಿ ಹೋಯಿತು, ಹೆಚ್ಚಾಗೂ ಏನಾಗಲಿಲ್ಲ, ಕಡಿಮೆನೂ ಏನು ಬರಲಿಲ್ಲ. ಈಗ ಮೇಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಈ ರೀತಿಯಾಗಿ ಇದು, ಅಂದರೆ ತುಂಬ ತಟ್ಟಲಿಕ್ಕೂ ಹೋಗಬೇಡಿ, ಈ ರೀತಿ ಸಾಫ್ಟಾಗಿ ಅದನ್ನೆಲ್ಲ ಒಂದೇ ಸಮಕ್ಕೆ ಆಗೋ ಥರ ಈ ರೀತಿ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಉಗುರು ಬೆಚ್ಚಗಿದೆ ಅಂದಾಗಲೇ ಇದನ್ನು ಪೀಸಸ್ ಆಗಿ ಕಟ್ ಮಾಡ್ಕೊಂಬಿಡೋಣ, ಯಾಕಂದರೆ ತುಂಬ ತಣ್ಣಗಾಗೋದ್ರೆ ಪೀಸಸ್ ಆಗಿ ಕಟ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಈ ರೀತಿ ಕಟ್ ಮಾಡ್ಕೊಂಡಿದ್ದ ನಂತರ ಒಂದು 2 ಅವರ್ಸ್ ಅದರ ಪಾಡಿಗೆ ಅದನ್ನು ಬಿಟ್ಟು ಆನಂತರ ಇದನ್ನು ನಾವು ಸರ್ವ್ ಮಾಡ್ಕೋಬೋದು. ನಾನು ಹೇಳಿದಾಗೆ 5K ಸಬ್ಸ್ಕ್ರೈಬರ್ ಸ್ಪೆಷಲ್ಗೆ ಇಲ್ಲಿ ನಾನು ಮೈಸೂರು ಪಾಕ್ ಮಾಡಿದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಗೊತ್ತಲ್ವಾ, ನನ್ನ ಚಾನಲ್ಗೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ 2 ಅವರ್ ಆಗಿದೆ. 2 ಅವರ್ ಆದಮೇಲೆ ಇದನ್ನು
ಕೆಳಗಡೆ ಒಂದು ಪ್ಲೇಟ್ ಇಟ್ಟು ಈ ಪ್ಲೇಟ್ನ ಉಲ್ಟಾ ಹಾಕಿ ಈ ರೀತಿಯಾಗಿ ನಾವು ಮಾಡಿಕೊಂಡ್ರೆ ಈಸಿಯಾಗಿಯೇ ಬಂದುಬಿಡುತ್ತೆ. ಯಾವುದೇ ಕಷ್ಟವೂ ಆಗೋದಿಲ್ಲ. ಕೇವಲ 3 ಪದಾರ್ಥಗಳಿಂದ ಮಾಡಿರೋವಂಥ ಮೈಸೂರು ಪಾಕು. ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಖುಷಿ ಆಗ್ತಾರೆ. ಮುಂದಿನ ವೀಡಿಯೋಗಳಲ್ಲಿ ತುಪ್ಪದ ಮೈಸೂರು ಪಾಕು ಸಹ ನಾನು ತೋರಿಸ್ತೀನಿ. ನೋಡಿ, ಮೊದಲೇ ನಾವು ಪೀಸಸ್ನ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಈ ರೀತಿ ಇರುತ್ತೆ. ತಣ್ಣಗಾದ್ಮೇಲೆ ಕಟ್ ಮಾಡಲಿಕ್ಕಂತೂ ಸಾಧ್ಯನೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಪೀಸಸ್ ಹಾಗೇ ಮುರಿದ್ರೆ ಅಷ್ಟೇ ಚೆನ್ನಾಗಿ ಕಟ್ ಆಗ್ತಾ ಇದೆ ಅಲ್ವಾ. ಒಳಗಡೆನೂ ಸಹ ಬೆಂದಿದೆ ಚೆನ್ನಾಗಿ, ನೋಡಲಿಕ್ಕೂ ಸಹ ತುಂಬ ಚೆನ್ನಾಗಿದೆ, ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಮತ್ತೊಮ್ಮೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆ ಅಂತಲೇ ಈ ಸ್ಪೆಷಲ್ ಸ್ವೀಟ್ ರೆಸಿಪಿನ ಇವತ್ತಿನ ದಿನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನನಗೆ ನಿಮ್ಮ ಸಪೋರ್ಟ್ ಎಲ್ಲ ತುಂಬ ಮುಖ್ಯ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರ್ರಿ. ವಂದನೆಗಳು.